ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಕ್ರವಾರದ ದಿನ ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚುವಾಗ ದೀಪದಲ್ಲಿ ಈ 3 ವಸ್ತುಗಳನ್ನು ಸೇರಿಸಿ ದೀಪವನ್ನು ಹಚ್ಚಿ. ಈ ಕೆಲಸ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ದುಡ್ಡೇ ದುಡ್ಡು, ಹಣದ ಕೊರತೆ ಅನ್ನೋದೇ ಆಗಲ್ಲ. ಹಾಗಾಗಿ ಆ ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಶುಕ್ರವಾರದ ದಿನದಂದು ನಾವು ಈ ಕೆಲಸಗಳನ್ನು ಮಾಡೋದ್ರಿಂದ, ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆ ಎಲ್ಲವೂ ಕೂಡ ದೂರವಾಗುತ್ತೆ. ಧನ ಧಾನ್ಯಕ್ಕೆ ಯಾವುದೇ ರೀತಿಯ ಕೊರತೆ ಕೂಡ ಎದುರಾಗಲ್ಲ. ಹಾಗಾಗಿ ಶುಕ್ರವಾರ ಯಾವ ಕೆಲಸವನ್ನು ಮಾಡಿದ್ರೆ ಲಕ್ಷ್ಮೀ ದೇವಿ ಒಲಿತಾಳೆ, ಹಣದ ಸಮಸ್ಯೆ ದೂರ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಶುಕ್ರವಾರದ ದಿನದಂದು ಲಕ್ಷ್ಮಿ ಪೂಜೆ ಮಾಡುವುದಕ್ಕೆ ಮತ್ತು ಉಪವಾಸ ವ್ರತವನ್ನು ಆಚರಿಸೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಇನ್ನು ಧರ್ಮ ಗ್ರಂಥಗಳ ಪ್ರಕಾರ ಲಕ್ಷ್ಮೀ ದೇವಿಯು ಪೂಜೆ ಮತ್ತು ಆಕೆಯ ಹೆಸರಿನಲ್ಲಿ ಮಾಡುವ ಉಪವಾಸ ವ್ರತವು ನಮ್ಮನ್ನು ಹಣದ ಸಮಸ್ಯೆಯಿಂದ ಪಾರು ಮಾಡುತ್ತೆ ಅಂತಲೇ ಹೇಳ್ಬೋದು. ಧನಾಗಮನವನ್ನು ಹೆಚ್ಚು ಮಾಡುವಂತೆ ಕೂಡ ಮಾಡುತ್ತೆ. ನಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟವನ್ನು ಕೂಡ ತಂದುಕೊಡುತ್ತೆ. ಇನ್ನು ಸ್ತ್ರೀ ಮತ್ತು ಪುರುಷರು ಶುಕ್ರವಾರ ವ್ರತವನ್ನು ಮಾಡಬಹುದು. ಇದು ನಮಗೆ ಭೌತಿಕ ಸಂತೋಷವನ್ನು ಕರುಣಿಸುತ್ತೆ. ಇನ್ನು ಹಣಕಾಸಿನ ಸಮಸ್ಯೆಯಿಂದ ಮುಕ್ತರಾಗಲು ನಾವು ಶುಕ್ರವಾರದ ದಿನದಂದು ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಶುಕ್ರವಾರದ ದಿನದಂದು ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯನ್ನು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜಿಸಬೇಕು. ಇನ್ನು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಮಯದಲ್ಲಿ ಕಮಲದ ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು. ಇದರಿಂದ ಮಹಾಲಕ್ಷ್ಮಿ ಬಹು ಬೇಗನೆ ಸಂತುಷ್ಟಲಾಗ್ತಾಳೆ, ತನ್ನ ಆಶೀರ್ವಾದವನ್ನು ಮಳೆಯಂತೆ ಸುರಿಸ್ತಾಳೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆಗಳಿಂದ ಮುಕ್ತರಾಗಲು ಬಯಸೋರಾದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಮಯದಲ್ಲಿ ಕಡ್ಡಾಯವಾಗಿ ನೀವು ಮಹಾಲಕ್ಷ್ಮಿಗೆ ಕಮಲದ ಹೂವನ್ನು ಅರ್ಪಿಸಬೇಕಾಗತ್ತೆ. ಇದು ನಿಮ್ಮ ಮನೆಯಲ್ಲಿ ಧನಾಗಮನವಾಗುವಂತೆ ಮಾಡುತ್ತೆ ಮತ್ತು ಹಣದ ಸಮಸ್ಯೆಯಿಂದ ನಿಮ್ಮನ್ನು ಮುಕ್ತಿಗೊಳಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಶುಕ್ರವಾರದ ದಿನ ನೀವು ಕಡ್ಡಾಯವಾಗಿ 1 ಕಮಲದ ಹೂವಾದರೂ ನೀವು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಬೇಕಾಗತ್ತೆ. ಶುಕ್ರವಾರದ ದಿನದಂದು ಮಹಾಲಕ್ಷ್ಮಿ ಪಾಯಸವನ್ನು ಹೆಚ್ಚು ಇಷ್ಟಪಡ್ತಾಳೆ. ಆದ್ದರಿಂದ ಶುಕ್ರವಾರದ ದಿನದಂದು ನೀವು ಯಾವುದೇ ತುಂಡಾಗದ ಅಂದರೆ ತುಂಡಾಗದ ಅಕ್ಕಿಯನ್ನು ತಗೊಂಡು ನೀವು ಅದರಲ್ಲಿ ಪಾಯಸವನ್ನು ತಯಾರಿಸಬೇಕಾಗತ್ತೆ. ಇದನ್ನು ನೀವು ಸಕ್ಕರೆಯ ಬದಲಾಗಿ ಬೆಲ್ಲದಿಂದ ತಯಾರಿಸಬೇಕು. ಬೆಲ್ಲ ಹಾಗೆಯೇ ಅಕ್ಕಿ ಮತ್ತು ಹಾಲನ್ನು ಹಾಕಿ ನೀವು ಪಾಯಸವನ್ನು ತಯಾರಿಸಬೇಕಾಗತ್ತೆ. ನಂತರ ಲಕ್ಷ್ಮೀ ದೇವಿಗೆ ಅರ್ಪಿಸಿ. ಈ ರೀತಿ ಮಾಡೋದ್ರಿಂದ ಅದು ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಆರೋಗ್ಯವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಪಾಯಸದ ನೈವೇದ್ಯವನ್ನು ಮಹಾಲಕ್ಷ್ಮೀ ದೇವಿಗೆ ಅರ್ಪಿಸೋದ್ರಿಂದ ಆಕೆಯ ಆಶೀರ್ವಾದವನ್ನು ನೀವು ಪಡೆದುಕೊಳ್ಬೋದು. ಅದರ ಜೊತೆಗೆ ನೀವು ಹಣದ ಲಾಭವನ್ನು ಕೂಡ ಪಡೆದುಕೊಳ್ಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ಶುಕ್ರವಾರ ದಿನ ಮಿಸ್ ಮಾಡದೆ ಅಕ್ಕಿ ಪಾಯಸವನ್ನು ನೀವು ನೈವೇದ್ಯವಾಗಿ ಇಡಬೇಕಾಗತ್ತೆ. ಶುಕ್ರವಾರದ ದಿನ ಶ್ರೀ ಯಂತ್ರವನ್ನು ನಿಮ್ಮ ದೇವರ ಮನೆಯಲ್ಲಿ ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಪ್ರತಿಷ್ಠಾಪನೆ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ, ಇದುವರೆಗೂ ಏನೇ ದುಡಿದ್ರೂ ಹಣ ನಿಲ್ತಾ ಇಲ್ಲ, ಕೊಟ್ಟಂಥ ಹಣ ವಾಪಸ್ ಬರ್ತಾ ಇಲ್ಲ ಅನ್ನೋದಾಗಲಿ, ಎಷ್ಟೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಇದು ಪರಿಹಾರ ಆಗುತ್ತೆ. ಹಾಗಾಗಿ ಶುಕ್ರವಾರದ ದಿನ ನೀವು ಈ ಶ್ರೀ ಯಂತ್ರವನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಇದರಿಂದ ಆರ್ಥಿಕ ಬಿಕ್ಕಟ್ಟನ್ನು ಪರಿಹರಿಸ್ಕೊಳ್ಬೋದು ಕೂಡ. ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ನಿಯಮಿತವಾಗಿ ಶಂಖವನ್ನು ಊದೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರವಾರದಂದು ನೀವು ನಿಯಮಿತವಾಗಿ ಮನೆಯಲ್ಲಿ ಶಂಖವನ್ನು ಊದಲೇಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ನೆಲೆಸ್ತಾ ಹೋಗುತ್ತೆ. ಹಾಗಾಗಿ ನೀವು ಪ್ರತಿದಿನ ಕೂಡ ಊದ್ಬೋದು. ಅಕಸ್ಮಾತ್ ಪ್ರತಿದಿನ ಶಂಖ ಊದಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಶುಕ್ರವಾರದ ದಿನ ಅದು ನೀವು ಶಂಖವನ್ನು ಊದಬೇಕಾಗುತ್ತೆ. ಅಂದರೆ ಪೂಜೆ ಆದ ನಂತರ ಪೂಜೆ ಮಾಡುವ ಸಮಯದಲ್ಲಿ ನೀವು ಶಂಖವನ್ನು ಮನೆಯಲ್ಲಿ ಊದೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸುತ್ತೆ. ಯಾರ ಮನೆಯಲ್ಲಿ ಶಂಖ ಊದ್ತಾರೋ ಆ ಮನೆಯಲ್ಲಿ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಯಾರ ಮನೆಯಲ್ಲಿ ವೈಭವ ಲಕ್ಷ್ಮಿ ವ್ರತವನ್ನು ಆಚರಿಸ್ತಾರೆ ಅಂದರೆ ನೀವು ಬಯಸಿದ ವಧು ಆಗ್ಬೋದು ಅಥವಾ ವರನನ್ನು ಪಡೆಯಲು ಬಯಸೋರಾದರೆ ನೀವು ಶುಕ್ರವಾರ ವೈಭವ ಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಅಂದರೆ ವೈಭವ ಲಕ್ಷ್ಮಿಯನ್ನು ಪೂಜಿಸಬೇಕಾಗತ್ತೆ. ಉಪವಾಸ ವ್ರತವನ್ನು ತೆಗೆದುಕೊಳ್ಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಪೂರೈಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ನಿಯಮಿತವಾಗಿ ವೈಭವ ಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು
ಶುಕ್ರವಾರದ ದಿನದಂದು ಗೋಧೂಳಿ ಸಮಯದಲ್ಲಿ ಅಂದರೆ 5:30 8:00 ಒಳಗಡೆ ನಾವು ಪೂಜೆ ಮಾಡುವ ಸಮಯದಲ್ಲಿ ಪೂಜೆ ಸಮಯದಲ್ಲಿ ನಾವು ದೀಪದಲ್ಲಿ ಯಾವ ವಸ್ತುಗಳನ್ನು ಹಾಕಿ ದೀಪ ಹಚ್ಚಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಬೆಳಗ್ಗೆನೂ ಕೂಡ ಶುಕ್ರವಾರ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಸಡಗರ ಸಂಭ್ರಮದಿಂದ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಈ ದಿನ ತಲೆಗೆ ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಉಟ್ಟು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ನಾವು ಪೂಜೆಯನ್ನು ಮಾಡ್ತಿರ್ತೀರಿ. ಈಗ ಬೆಳಗ್ಗೆನೂ ಕೂಡ ಪೂಜೆ ಮಾಡಿರ್ತೀರ, ಇನ್ನು ಗೋಧೂಳಿ ಸಮಯದಲ್ಲಿ ಕೂಡ ಪೂಜೆ ಮಾಡ್ತೀರಿ. ಏಕೆಂದರೆ ಶುಕ್ರವಾರದ ದಿನ ನಾವು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಹಾಗೆಯೇ ಸಾಂಬ್ರಾಣಿ ಅಂತಂದರೆ ಧೂಪವನ್ನು ಹಾಕೋದ್ರಿಂದ, ಇನ್ನು ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚೋದು, ಹಾಗೆಯೇ ಬಾಗಿಲಿನ ಮುಂದೆ ಎರಡೂ ಕಡೆ ನೀವು ಸಿಂಹದ್ವಾರದ ಮುಂದೆ 2 ದೀಪಗಳನ್ನು ಹಚ್ಚೋದು ಕೂಡ ಮಹಾಲಕ್ಷ್ಮಿಯನ್ನು ಬರಮಾಡ್ಕೊಂಡಂಗಾಗತ್ತೆ. ಅದಕ್ಕೋಸ್ಕರ ನಾವು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕಂದ್ರೆ ನಾವು ಗೋಧೂಳಿ ಸಮಯದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಗೋಧೂಳಿ ಸಮಯಕ್ಕೆ ಕೊಟ್ಟಿರ್ತೀರಿ. ಆ ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚುವಾಗ ದೀಪದಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕಿ ದೀಪ ಹಚ್ಚಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೇಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಬೇಕಾಗತ್ತೆ. ನಂತರ ಮಹಾಲಕ್ಷ್ಮಿ ಮುಂದೆ ಒಂದು ದೀಪವನ್ನು ಮಣ್ಣಿನ ಹಣತೆ ಆದರೂ ಪರವಾಗಿಲ್ಲ, ಅಥವಾ ನಿಮ್ಮ ಮನೆಯಲ್ಲಿ ಯಾವ ದೀಪ ಹಚ್ಚಿದ್ರೋ ಅದೇ ದೀಪ ಅಂದರೆ ತಾಮ್ರದ್ದು, ಹಿತ್ತಾಳಿದು, ಬೆಳ್ಳಿದು ಯಾವುದಾದ್ರೂ ಪರವಾಗಿಲ್ಲ ದೀಪವನ್ನು ಹಚ್ಚಬೇಕಾಗತ್ತೆ. ದೀಪ ಹಚ್ಚಿದ ಮೇಲೆ ಈ ರೀತಿಯಾಗಿ ಸ್ವಲ್ಪ ಅಕ್ಕಿ ಅಂದರೆ ಅದನ್ನು ಮೊದಲೇ ನೀವು ಹಾರಿಸಿಟ್ಕೊಂಡಿರ್ಬೋದು, ಯಾವುದೇ ಕಾರಣಕ್ಕೂ ತುಂಡಾಗಿರುವಂಥ ಅಕ್ಕಿ ಹಾಕಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿಯನ್ನು ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ. ಇನ್ನು ಅದ್ರ ಜೊತೆ ಒಂದು ಚಿಕ್ಕ ತುಂಡು ಆಗಷ್ಟು ಚಕ್ಕೆಯನ್ನು ತೊಗೊಂಡಿದ್ದೀನಿ. ಎಲ್ಲರ ಅಡುಗೆ ಮನೆಯಲ್ಲಂತೂ ಚಕ್ಕೆ ಇದ್ದೇ ಇರುತ್ತೆ, ಹಾಗಾಗಿ ಚಕ್ಕೆಯನ್ನು ಕೂಡ ತೊಗೊಂಡಿದ್ದೀನಿ. ಇನ್ನು ಇಲ್ಲಿ 5 ಮೆಣಸು ಅಂದರೆ ಪೆಪ್ಪರ್ ಬರುತ್ತಲ್ಲ, ಆ ಪೆಪ್ಪರನ್ನು 5 ಕಾಳುಗಳನ್ನು ನಾನಿಲ್ಲಿ ದೀಪದಲ್ಲಿ ಹಾಕಿರ್ತೀನಿ. ಅಂದರೆ ಸ್ವಲ್ಪ ಅಕ್ಕಿ ಹಾಗೆಯೇ ಒಂದು ಪೀಸ್ ಆಗಷ್ಟು ಚಕ್ಕೆ, 5 ಮೆಣಸು ಕಾಳುಗಳನ್ನು ಈ ದೀಪದಲ್ಲೇ ಹಾಕಿದ್ದೀನಿ. ಅಂದರೆ ದೀಪ ಹಚ್ಚಿದ ಮೇಲೆ ನೀವು ಮಹಾಲಕ್ಷ್ಮಿಯನ್ನು ಬೇಡ್ಕೊತ, ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಮಹಾಲಕ್ಷ್ಮಿಯನ್ನು ಬೇಡ್ಕೊತ ಈ 3 ವಸ್ತುಗಳು ನೀವು ದೀಪದಲ್ಲಿ ಹಾಕಿ ಮೊದಲೇ ದೀಪವನ್ನು ಹಚ್ಚಿ ನಂತರ ದೀಪದಲ್ಲೇ ಹಾಕಬೇಕಾಗತ್ತೆ. ಈ ರೀತಿಯ ಹಾಕೋದ್ರಿಂದ ನಿಮ್ಮ ಕಷ್ಟಗಳೆಲ್ಲವೂ ಕಳೆಯುತ್ತೆ ಅಂತಲೇ ಹೇಳ್ಬೋದು. ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಕೂಡ ಅದು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ನಂತರ ಏನು ಮಾಡಬೇಕು ಅನ್ನೋದಾದರೆ ರಾತ್ರಿ ಪೂರ್ತಿ ಹಾಗೇ ಇರಲಿ, ಬೆಳಗ್ಗೆ ಎದ್ದು ಈ ದೀಪವನ್ನು ನೀವು ಬೆಳಗ್ಗೆ ಸ್ನಾನ ಮಾಡಿ ನೀವು ಶನಿವಾರ ದೀಪವನ್ನು ತೆಗಿತೀರಲ್ಲ, ಆ ಸಮಯದಲ್ಲಿ ನೀವು ಅದನ್ನು ಯಾರು ತುಳಿದಿರೋವಂಥ ಗಿಡಗಳಿಗೆ ಹಾಕಬೇಕಾಗತ್ತೆ. ಅಥವಾ ಶನಿವಾರ ನೀವು ಧೂಪವನ್ನು ಹಾಕ್ತೀರಿ ಅಂದರೆ ಧೂಪದಲ್ಲಿ ಕೂಡ ಹಾಕ್ಬೋದು. ಅಕಸ್ಮಾತ್ ಧೂಪ ಹಾಕಲ್ಲ ಸಾಟರ್ಡೆ ಅನ್ನೋರು ನೀವು ಅದನ್ನು ತೊಗೊಂಡೋಗಿ ಗಿಡಗಳಿಗೂ ಕೂಡ ಹಾಕ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ಪರಿಹರಿಯುತ್ತೆ. ನಾಳೆ ಶುಕ್ರವಾರ ಇರೋದ್ರಿಂದ ಈ ವಸ್ತುಗಳು ಅಂದರೆ ನಿಮಗೆ ಕಮಲದ ಹೂವು ತರೋಕ್ಕಾಗಲ್ಲ, ಅಥವಾ ಶಂಖ ಮನೇಲಿ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಅಥವಾ ನೀವು ಈ ಶ್ರೀಚಕ್ರನೂ ಇಡೋಕ್ಕಾಗಲ್ಲ ಅನ್ನೋರು ಕೂಡ ನೀವು ಸಂಜೆ ಅಟ್ಲೀಸ್ಟ್ ದೀಪ ಹಚ್ಚುವ ಸಮಯದಲ್ಲಿ ದೀಪದಲ್ಲಿ ಈ 3 ವಸ್ತುಗಳನ್ನು ಹಾಕಿ ದೀಪ ಹಚ್ಚಿ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ತಾನಾಗೆ ಬಂದು ನಿಮ್ಮ ಮನೆಯ ಎಲ್ಲ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಅದರಲ್ಲೂ ಹಣಕಾಸಿನ ಸಮಸ್ಯೆ ಆಗ್ಬೋದು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರೂ ನಾಳೆ ಶುಕ್ರವಾರ ಇರೋದ್ರಿಂದ ದೀಪದಲ್ಲಿ ಈ ವಸ್ತುಗಳನ್ನು ಹಾಕಿ, ಎಲ್ಲರ ಮನೆಯಲ್ಲಂತೂ ಈ ವಸ್ತುಗಳು ಇದ್ದೇ ಇರುತ್ತೆ, ತುಂಬಾ ಈಸಿಯಾಗಿ ಸಿಗುವಂಥ ವಸ್ತುಗಳು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.